ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 23. 2 ದಿನಗಳು ಗಾಳಿಯ ವೇಗದಲ್ಲಿ ಓಡಿ ಹೋಗಿದ್ದವು. ಮದುವೆ ಆಗಿ 2 ತಿಂಗಳ ನಂತರ ತವರು ಮನೆಗೆ ಹೋಗುತ್ತಿರುವ ಖುಷಿಗೆ ಅಹಾನಾಳ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಲೇ ಇರಲಿಲ್ಲ. ನಾಳೆ ಹೊರಡುವುದು ಎನ್ನುವ ಹಾಗೆ ಹಿಂದಿನ ರಾತ್ರಿಯೇ 2 ದಿನಕ್ಕೆ ಬೇಕಾಗುವಷ್ಟು ಲಗೇಜನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಳು ಅಹಾನ. ಅವಳ ಸಡಗರ ಸಂಭ್ರಮವನ್ನು ನೋಡಿ ಈ ಹುಡುಗಿಯರಿಗೆ ತವರು ಮನೆಗೆ ಹೋಗೋದು ಅಂದರೆ ಅದೆಷ್ಟು ಖುಷಿನಪ್ಪ ಎಂದು ಅಗಸ್ತ್ಯ ಮನದಲ್ಲೇ ನಕ್ಕಿದ್ದ. 2 ದಿನದ ನಂತರ ಊರಿಗೆ ಹೋಗೋಣ ಎಂದು ಅಗಸ್ತ್ಯ ಹೇಳಿದ ಮಾರನೇ ದಿನವೇ ಅಹಾನ ಈ ವಿಷಯವನ್ನು ತನ್ನ ಅತ್ತೆ ಮಾವನಿಗೆ ತಿಳಿಸಿದ್ದಳು. ಮೊದಲ ಬಾರಿಗೆ ತಮ್ಮ ಮಗ ಅತ್ತೆಯ ಮನೆಗೆ ಹೋಗಲು ಮನಸ್ಸು ಮಾಡಿದ್ದಾನೆ ಎಂದು ರೇಖಾ ಅವರು, ನೀವುಗಳು ಬರುವವರೆಗೂ ಆಫೀಸನ್ನು ನಾವು ನೋಡಿಕೊಳ್ತೇವೆ, ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ ಎಂದು ಖುಷಿಯಲ್ಲಿಯೇ ಅವರಿಬ್ಬರಿಗೆ ಹೋಗಿ ಬರಲು ಒಪ್ಪಿಗೆ ಸೂಚಿಸಿದರು. ಅತ್ತೆಯ ಒಪ್ಪಿಗೆ ಸಿಕ್ಕ ಮೇಲೆ ಕೇಳಬೇಕೆ? ಅಹಾನ ಅಂತೂ ರೆಕ್ಕೆ ಕಟ್ಟಿಕೊಂಡು ಹಾರಾಡುವುದೊಂದೇ ಬಾಕಿ. ಅವಳ ಖುಷಿ ನೋಡಿ ಮನೆಯವರೆಲ್ಲರೂ ನಕ್ಕಿದ್ದರು. ಸಮಯ ರಾತ್ರಿ 10 ಗಂಟೆ. ಸೋಫಾದ ತುಂಬ ಬಟ್ಟೆಗಳನ್ನು ಹರಡಿಕೊಂಡು 3 ದಿನಕ್ಕೆ ಬೇಕಾಗುವಷ್ಟು ಬಟ್ಟೆ ಇಟ್ಟುಕೊಂಡಿದ್ದೇನಾ ಎಂದು ಅಹಾನ ಲಗೇಜ್ ಬ್ಯಾಗನ್ನು ಚೆಕ್ ಮಾಡುತ್ತಿದ್ದಳು. 1 ಗಂಟೆಯಿಂದ ಅವಳ ಈ ಅವತಾರ ನೋಡಿ ಅಗಸ್ತ್ಯ ಬೇಸತ್ತು ಅಹಾನ ಎಂದಿದ್ದ ಗಂಭೀರವಾಗಿ. ಎಂದವಳ ಕಣ್ಣುಗಳಿನ್ನೂ ಲಗೇಜ್ ಬ್ಯಾಗ್ ಮೇಲೆಯೇ. ನೀನು ಇದಕ್ಕೆ 10ನೇ ಬಾರಿ ಆ ಬ್ಯಾಗ್ ಚೆಕ್ ಮಾಡ್ತಿದ್ದೀಯಾ ಅಂತ ಗೊತ್ತಾ ನಿನಗೆ ಎಂದು ಲ್ಯಾಪ್ಟಾಪನ್ನು ಬದಿಗಿಟ್ಟು ಹಾಸಿಗೆಯಿಂದ ಎದ್ದು ಅವಳ ಹಿಂದೆ ಬಂದು ನಿಂತನು. ಹೌದಾ, ನನಗೆ ಗೊತ್ತಿರಲಿಲ್ಲ ಎಂದವಳು ಶಾಂಪೂ, ಸೋಪ್, ಫೇಸ್ ವಾಶ್, ಬಾಡಿ ಲೋಷನ್, ಮೇಕಪ್ ಕಿಟ್, ನೈಟ್ ಡ್ರೆಸ್ ಎಂದು ಇನ್ನೂ ಏನೇನೋ ಹೇಳುವವಳಿದ್ದಳು. ಅಷ್ಟರಲ್ಲಿ, ನೀನೇನಾದರೂ ತಿಂಗಳನ್ಗಟ್ಟಲೆ ಉಳ್ಕೊಳ್ಳೋದಕ್ಕೆ ಮನೆಗೆ ಹೋಗ್ತಿದ್ದೀಯಾ? ಇಲ್ಲ ತಾನೇ, ಮತ್ತೆ ಇಷ್ಟೊಂದೆಲ್ಲ ಥಿಂಗ್ಸ್ ಯಾಕೆ ಬೇಕು ನಿನಗೆ ಎಂಬ ಅಗಸ್ತ್ಯನ ಪ್ರಶ್ನೆಗೆ, ನಿಮಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ ಇರಿ ಅಗಸ್ತ್ಯ. ಎಷ್ಟು ಲಗೇಜ್ ಪ್ಯಾಕ್ ಮಾಡಿಕೊಂಡ್ರೂ ಹುಡುಗಿಯರಿಗೆ ಅದು ಕಡಿಮೆಯೇ ಎಂದವಳು ಬ್ಯಾಗಿಗೆ ಇನ್ನಷ್ಟು ಬಟ್ಟೆ ತುರುಕಿದಳು. ಅಗಸ್ತ್ಯ ಅವಳ ಹುಚ್ಚಾಟವನ್ನೇ ನೋಡುತ್ತಾ ನಿಂತಿದ್ದ. ಅಹಾನ ಎಲ್ಲವನ್ನೂ ಬ್ಯಾಗಿಗೆ ತುಂಬಿ ಜಿಪ್ ಹಾಕಲು ಪ್ರಯತ್ನಿಸಿದಾಗ ಅವಳು ಬಟ್ಟೆ ತುಂಬಿರುವ ರೇಂಜಿಗೆ ಆ ಬ್ಯಾಗಿನ ಜಿಪ್ಪನ್ನು ಸಹ ಅವಳಿಗೆ ಅಲುಗಾಡಿಸಲು ಆಗಲಿಲ್ಲ. ಅವಳನ್ನೇ ನೋಡುತ್ತಾ ನಿಂತಿದ್ದ ಅಗಸ್ತ್ಯ ಅವಳ ಪರದಾಟವನ್ನು ನೋಡಲಾಗದೆ ಹಿಂದಿನಿಂದ ಬಂದು ಬ್ಯಾಗಿನ ಜಿಪ್ಪನ್ನು ಹಾಕಿ ಇಟ್ಸ್ ಡನ್ ಎಂದನು. ಅತಿ ಸನಿಹದಲ್ಲಿ ಕೇಳಿಬಂದ ಅವನ ಧ್ವನಿಗೆ ಅಹಾನ ಬೆಚ್ಚಿ ಧಡಕ್ಕನೆ ಹಿಂತಿರುಗಿದಳು. ಅಷ್ಟು ಸನಿಹದಲ್ಲಿದ್ದ ಅಗಸ್ತ್ಯನ ಮುಖವನ್ನು ನೋಡಿ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು. ಅವಳ ನಾಚಿಕೆಯ ಮುಖವನ್ನೇ ದಿಟ್ಟಿಸುತ್ತಾ ನಿಂತಿದ್ದವನ ದೃಷ್ಟಿಯನ್ನು ಎದುರಿಸಲಾರದೆ ತಲೆ ತಗ್ಗಿಸಿ ಅಗಸ್ತ್ಯ ಎಂದು ತಡಬಡಿಸಿದಳು. ನಾನು ಆಗಿಂದ ನೋಡ್ತಾನೇ ಇದ್ದೀನಿ, ನಿನ್ನ ಕಾಲಿಗಂತೂ ಬ್ರೇಕ್ ಬೀಳ್ತಾನೇ ಇಲ್ಲ, ಮನೆಗೆ ಹೋಗೋಕೆ ಅಷ್ಟೊಂದು ಎಕ್ಸೈಟ್ ಆಗಿದ್ದೀಯಾ ಎಂದು ಅಗಸ್ತ್ಯ ಒಂದು ಹೆಜ್ಜೆ ಮುಂದಿಡುತ್ತಿದ್ದಂತೆ ಅಹಾನ ಅವಳಿಗೆ ತಿಳಿಯದಂತೆ ಒಂದೆಜ್ಜೆ ಹಿಂದೆ ಸರಿದು, ಹೌದು, ಮನೆಗೆ ಹೋಗಿ ತುಂಬ ದಿನಗಳಾಯಿತು, ಇಷ್ಟು ದಿನ ನಾನು ಮಮ್ಮಿ ಡ್ಯಾಡಿನ ಬಿಟ್ಟು ಇದ್ದವಳೇ ಅಲ್ಲ ಗೊತ್ತಾ ಎಂದು ಮೂತಿ ಒಬ್ಬಿಸಿ ಹೇಳಿದಾಗ ಅಗಸ್ತ್ಯನಿಗೆ ಅವಳ ಮೇಲೆ ಮುದ್ದು ಉಕ್ಕಿಬಿಟ್ಟಿತು. ಯು ಆರ್ ಸೋ ಕ್ಯೂಟ್ ಅಹಾನ ಎಂದವನು ಇದ್ದಕ್ಕಿದ್ದಂತೆ ಅವಳ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟ. ಅವನು ಮಾಡಿದ ಕೆಲಸಕ್ಕೆ ಅಹಾನ ಆಶ್ಚರ್ಯದಲ್ಲಿ ಕೆನ್ನೆಯ ಮೇಲೆ ಕೈಯಿಟ್ಟು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಾ ನಿಂತಳು. ನಾಚಿಕೆಗೆ ಅವಳ ಮುಖವೆಲ್ಲ ಕೆಂಪು ಕೆಂಪು. ಗೊಂಬೆಯಂತೆ ನಿಂತಿದ್ದವಳ ಭುಜವನ್ನು ಅಲುಗಾಡಿಸಿ ಅಹಾನ ಎಂದನು ಅಗಸ್ತ್ಯ. 1-2 ಬಾರಿ ಅವಳನ್ನು ಅಲುಗಾಡಿಸಿದಾಗ ಎಚ್ಚೆತ್ತು ಯಾವುದೋ ಮಾಯಾಲೋಕದಿಂದ ಹೊರಬಂದವಳಂತೆ ಹಾಂ ಎಂದಳು. ವೇರ್ ಹ್ಯಾವ್ ಯು ಲಾಸ್ಟ್ ಎಂಬ ಅಗಸ್ತ್ಯನ ತುಂಟ ಪ್ರಶ್ನೆಗೆ ಅವಳ ಈ ಸ್ಥಿತಿಗೆ ಅವನೇ ಕಾರಣನೆಂದು ನೆನಪಾದಾಗ ಯೂ ಎಂದು ಜೋರಾಗಿ ಕಿರುಚಿ ವೈ ಡಿಡ್ ಯು ಕಿಸ್ ಮೀ ಎಂದು ಅವನ ಭುಜಕ್ಕೆ ಹೊಡೆದಳು. ಅವಳು ಹೊಡೆದ ಜಾಗವನ್ನು ಉಜ್ಜಿಕೊಳ್ಳುತ್ತಾ, ನೀನಿಷ್ಟು ಕ್ಯೂಟ್ ಆಗಿದ್ರೆ ನಾನು ಹೇಗೆ ನಿನಗೆ ಕಿಸ್ ಮಾಡದೇ ಇರಲಿ ಎಂದನು ಕಣ್ಣು ಹೊಡೆದು. ಅಗಸ್ತ್ಯ ದಿಸ್ ಇಸ್ ಟೂ ಮಚ್ ಎಂದು ಅವನನ್ನು ತಳ್ಳಿಕೊಂಡು ಹೊರಟವಳ ಕೈ ಹಿಡಿದು ಸಾರಿ ಅಹಾನ ಎಂದಿದ್ದ. ಅವನು ಮಾಡಿದ ಕೆಲಸದಿಂದ ಅವಳಿಗೆ ಸ್ವಲ್ಪವೂ ಕೋಪ ಬಂದಿಲ್ಲದಿದ್ದರೂ ಸಹ ಕೆಂಪಾಗಿರುವ ತನ್ನ ಮುಖವನ್ನು ನೋಡಿ ತನ್ನನ್ನು ಇನ್ನೆಷ್ಟು ರೇಗಿಸಿ ಬಿಡುತ್ತಾನೋ ಎಂದುಕೊಂಡು ಅವನಿಂದ ಮತ್ತೊಮ್ಮೆ ಕೈಬಿಡಿಸಿಕೊಳ್ಳುವ ಪ್ರಯತ್ನ ನಡೆಸಿದವಳನ್ನು ಅಗಸ್ತ್ಯ ಬಿರುಸಾಗಿ ಎಳೆದು ತನ್ನೆದೆಗೆ ಒರಗಿಸಿಕೊಂಡ. ಐ ಸೆಡ್ ಸಾರಿ ಎಂದನು ಗಂಭೀರವಾಗಿ. ಇದ್ದಕ್ಕಿದ್ದಂತೆ ಗಂಭೀರವಾದ ಅವನ ಧ್ವನಿಗೆ ಬೆಚ್ಚಿದ ಅಹಾನ ಅವನನ್ನೇ ದಿಟ್ಟಿಸಿದಳು. ಅಗಸ್ತ್ಯ ಅವಳ ಕೆನ್ನೆಗೆ ಇನ್ನೊಂದು ಮುತ್ತಿಟ್ಟು ಸಾರಿ ಎಂದಾಗ
ಅಹಾನ ಇವನಿಗೇನು ತಲೆ ಕೆಟ್ಟಿದೆಯಾ ಎಂಬಂತೆ ಅನುಮಾನದಲ್ಲೇ ಅವನನ್ನು ದಿಟ್ಟಿಸಿದಳು. ನೀನು ನನ್ನನ್ನು ಕ್ಷಮಿಸಿದೆ ಅಂತ ಹೇಳೋವರೆಗೂ ನಾನು ನಿನಗೆ ಕಿಸ್ ಮಾಡ್ತಾನೇ ಇರ್ತೀನಿ ಎಂದು ಅವಳ ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟಾಗ, ನಾನು ಹೀಗೆ ನಿಂತಿದ್ರೆ ಇನ್ನೇನು ಮಾಡಿಬಿಡ್ತಾನೋ ಎಂದುಕೊಂಡು ಅವನಿಂದ ಪಟ್ಟನೆ ಬಿಡಿಸಿಕೊಂಡು ಹಾಂ ಕ್ಷಮಿಸಿದೆ ಎಂದು ಬಡಬಡಿಸಿ ಹಾಸಿಗೆಯ ಬಳಿ ಹೋಗಿ ಅದರ ಮೇಲೆ ಉರುಳಿಕೊಂಡು ಕುತ್ತಿಗೆಯವರೆಗೂ ಬೆಡ್ಶೀಟ್ ಹೊದ್ದುಕೊಂಡು ಗುಡ್ ನೈಟ್ ಎಂದಳು. ಅಗಸ್ತ್ಯ ಬಂದ ನಗುವನ್ನು ತಡೆದುಕೊಂಡು, ಅಹಾನ, ಎಲ್ಲವನ್ನು ಸರಿಯಾಗಿ ಇಟ್ಕೊಂಡಿದ್ದೀಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡೋದಿಲ್ವಾ ಎಂದನು. ಎಲ್ಲ ಸರಿಯಾಗೇ ಇದೆ, ನನಗೆ ಡಿಸ್ಟರ್ಬ್ ಮಾಡಬೇಡಿ, ಗುಡ್ ನೈಟ್ ಎಂದು ಮುಸುಕು ಹೊದ್ದು ಮಲಗಿದರೆ ಅಗಸ್ತ್ಯ ಅವಳ ಕಿರಿಯೆಗೆ ಭಾರೀ ಕಿಲಾಡಿ ಇದ್ದಾಳೆ ಎಂದು ಮನದಲ್ಲೇ ನಕ್ಕು ರೂಮಿನ ಲೈಟನ್ನು ಆಫ್ ಮಾಡಿದನು. ನಂತರ ರೂಮಿನಲ್ಲಿದ್ದ ಸ್ಟಡಿ ಟೇಬಲ್ ಬಳಿ ಇದ್ದ ಚಿಕ್ಕ ದೀಪವನ್ನು ಹಾಕಿಕೊಂಡು ಲ್ಯಾಪ್ಟಾಪಿನಲ್ಲಿ ತನ್ನ ಕೆಲಸ ಮಾಡಲು ಶುರು ಮಾಡಿದ. 3 ದಿನಗಳು ಆಫೀಸಿಗೆ ರಜೆ ಹಾಕುತ್ತಿರುವುದರಿಂದ ಅವನ ಮಾಮ್ ಮತ್ತು ಡ್ಯಾಡ್ಗೆ ಹೆಚ್ಚು ಸ್ಟ್ರೆಸ್ ಕೊಡಲು ಇಷ್ಟಪಡದೆ ಸಕಲೇಶಪುರಕ್ಕೆ ಹೋಗುವುದಕ್ಕಿಂತ ಮೊದಲು ಆದಷ್ಟು ಕೆಲಸವನ್ನು ಮುಗಿಸಿ ಹೋಗಬೇಕು ಎಂದುಕೊಂಡು ತಡರಾತ್ರಿಯವರೆಗೂ ಕೆಲಸ ಮಾಡಿದ್ದ ಅಗಸ್ತ್ಯ. 12 ಗಂಟೆವರೆಗೂ ಕೆಲಸ ಮಾಡಿದವನು ಬೆನ್ನು ನೋವು ಬಂದಂತಾಗಿ ಲ್ಯಾಪ್ಟಾಪನ್ನು ಮುಚ್ಚಿಟ್ಟು ಟೇಬಲ್ ಲ್ಯಾಂಪನ್ನು ಆರಿಸಿ ಹಾಸಿಗೆಯ ಬಳಿ ಬಂದು ಅದರ ಮೇಲೆ ಉರುಳಿಕೊಂಡ. ಅಹಾನಾಳ ಕಡೆ ನೋಡಿದರೆ ಅವಳು ನೆಮ್ಮದಿಯಾಗಿ ಮಲಗಿ ನಿದ್ರಿಸುತ್ತಿದ್ದಳು. ಸುಂದರವಾಗಿ ಕನಸು ಕಾಣುತ್ತಿರುವವಳಂತೆ ನಿದ್ದೆಯಲ್ಲೂ ನಗುತ್ತಿದ್ದಳು. ಯಾವಾಗಲೂ ತನ್ನನ್ನು ಸೆಳೆಯುವ ಮೂಗುತಿ ಮೇಲೊಂದು ಪುಟ್ಟ ಮುತ್ತಿಟ್ಟ. ಅಹಾನಾಳ ನಗು ಇನ್ನಷ್ಟು ದೊಡ್ಡದಾಯಿತು. ತನ್ನ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗದೆ ಅವಳ ಹಣೆ ಕೆನ್ನೆಯ ಮೇಲೆ ಮುತ್ತಿಟ್ಟವನು ನಿಧಾನವಾಗಿ ಅವಳ ತುಟಿಯ ಕಡೆ ಬಾಗಿದ. ಪಾರ್ಟಿಯ ದಿನ ತಾನು ಅಹಾನಾಳಿಗೆ ಮುತ್ತಿಟ್ಟ ದೃಶ್ಯವೇ ಕಣ್ಣಿನ ಮುಂದೆ ಬಂದಂತಾಯಿತು. ಅದರ ಹಿಂದೆಯೇ ತಾನು ಅಹಾನಾಳಿಗೆ ಅವಳ ಒಪ್ಪಿಗೆ ಇಲ್ಲದೆ ಅವಳಿಗೆ ಮುತ್ತಿಡುವುದಿಲ್ಲ ಎಂದಿದ್ದು ಸಹ ನೆನಪಾಗಿ ಅವಳಿಂದ ದೂರ ಸರಿದ. ನಿಧಾನವಾಗಿ ಅವಳ ತಲೆಯನ್ನು ತನ್ನ ತೋಳಿನ ಮೇಲೆ ಹಾಕಿಕೊಂಡು ಅವಳನ್ನು ಗಟ್ಟಿಯಾಗಿ ಬಳಸಿ ಮಲಗಿಸಿಕೊಂಡ. ಇದಕ್ಕಾಗಿಯೇ ಕಾದಿದ್ದವಳಂತೆ ಅಹಾನ ಅಗಸ್ತ್ಯನ ಎದೆಗೂಡಿನಲ್ಲಿ ಹುದುಗಿಕೊಂಡಳು. ಕಡೆಯದಾಗಿ ಅವಳ ನೆತ್ತಿಯ ಮೇಲೊಂದು ಮುತ್ತಿಟ್ಟ ಅಗಸ್ತ್ಯನಿಗೆ ನೆಮ್ಮದಿಯಾದ ನಿದ್ದೆ ಆವರಿಸಿತು. ಬೆಳಗಿನ 6ರ ಸಮಯ. ಅಹಾನ ಅದಾಗಲೇ ಎದ್ದು ಸ್ನಾನ ಮಾಡಲು ಹೋಗಿದ್ದರೆ ಅಪರೂಪಕ್ಕೆಂಬಂತೆ ಅಗಸ್ತ್ಯ ಇನ್ನೂ ಮಲಗಿದ್ದನು. ತಡರಾತ್ರಿಯವರೆಗೂ ಕೆಲಸ ಮಾಡಿದ್ದರಿಂದ ಎಂದಿಗಿಂತ ಸ್ವಲ್ಪ ಹೆಚ್ಚೇ ಸುಸ್ತಾಗಿದ್ದ. 3 ದಿನಗಳ ಕೆಲಸವನ್ನು ಒಂದೇ ರಾತ್ರಿಯಲ್ಲಿ ಮುಗಿಸಲು ಹೋದರೆ ಇನ್ನೇನಾಗುತ್ತೆ ನೀವೇ ಹೇಳಿ. ಅಗಸ್ತ್ಯ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದರೆ ಅಹಾನ ಬೇಗ ಸ್ನಾನ ಮುಗಿಸಿ ತನ್ನ ಉದ್ದನೆಯ ಗುಂಗುರು ಕೂದಲಿಗೆ ಬಿಳಿ ಟವಲ್ ಒಂದನ್ನು ಸುತ್ತಿಕೊಂಡು ಬಾತ್ರೂಮಿನಿಂದ ಹೊರಬಂದಳು. ಇನ್ನೂ ಮಲಗಿದ್ದ ಅಗಸ್ತ್ಯನನ್ನು ನೋಡಿ ಆಶ್ಚರ್ಯದಲ್ಲಿ ಕಣ್ಣರಳಿಸಿದಳು. ಅಗಸ್ತ್ಯ ಎದ್ದು ಜಿಮ್ಗೆ ಹೋಗಿರಬಹುದು ಎಂದುಕೊಂಡು ಬಂದಿದ್ದವಳಿಗೆ ಮಗುವಿನಂತೆ ಮಲಗಿದ್ದ ಅಗಸ್ತ್ಯನನ್ನು ಎಚ್ಚರಿಸುವ ಮನಸ್ಸಾಗಲಿಲ್ಲ. ಯಾಕೆಂದರೆ ಅವ ತಡರಾತ್ರಿಯವರೆಗೂ ಎಚ್ಚರವಿದ್ದಿದ್ದು ಅವಳಿಗೂ ಸಹ ತಿಳಿದಿತ್ತು. ತನ್ನ ತಂದೆ ತಾಯಿಗೆ ಹೆಚ್ಚಿನ ಸ್ಟ್ರೆಸ್ ಕೊಡಲು ಇಷ್ಟವಿಲ್ಲದೆ ಅಷ್ಟೊಂದು ಕಾಳಜಿ ವಹಿಸಿ ಪ್ರತಿಯೊಂದು ಕೆಲಸವನ್ನು ಮುಂಚಿತವಾಗಿಯೇ ನಿರ್ವಹಿಸುತ್ತಿರುವ ಅವನ ಪರಿಗೆ ಹುಡುಗಿ ಕರಗಿ ಹೋದಳು. ಅವನ ಕೂದಲಲ್ಲಿ ಒಮ್ಮೆ ಮೃದುವಾಗಿ ಕೈಯಾಡಿಸಿ ಅವ ಎಚ್ಚರಗೊಳ್ಳುವುದರಲ್ಲಿ ಬ್ಯಾಗನ್ನು ಇನ್ನೊಮ್ಮೆ ಪಟ್ಟನೆ ಚೆಕ್ ಮಾಡಿ ಅವನಿಗೆ ತೊಡಲು ಬಟ್ಟೆಯನ್ನು ಎತ್ತಿಟ್ಟಳು. ತಾನು ಹಗುರಾದ ಹಳದಿ ಬಣ್ಣದ ಸೀರೆಯೊಂದನ್ನು ಉಟ್ಟು ತಯಾರಾದಳು. ನಂತರ ಕೆಳಗೆ ಬಂದು ಅವನಿಗಾಗಿ 1 ಕಪ್ ಕಾಫಿಯನ್ನು ಮಾಡಿಕೊಂಡು ರೂಮಿಗೆ ತಂದಳು. ಅಗಸ್ತ್ಯ ಆಗ ತಾನೇ ಎದ್ದು ತನ್ನ ಕೂದಲಿನಲ್ಲಿ ಕೈಯಾಡಿಸುತ್ತಾ ಕುಳಿತಿದ್ದನು. ಕಾಫಿ ಹಿಡಿದು ಬಂದ ತನ್ನ ಸುಂದರ ಹೆಂಡತಿಗೆ ಒಂದು ಚೆಂದನೆಯ ನಗು ಸೂಸಿ ಗುಡ್ ಮಾರ್ನಿಂಗ್ ಅಹಾನ ಎಂದು ವಿಶ್ ಮಾಡಿದನು. ಧರಿಸಿದ್ದ ಸೀರೆಯಲ್ಲಿ ಅಹಾನ ಹಳದಿ ಬಣ್ಣದ ಗುಲಾಬಿಯಂತೆ ಕಾಣುತ್ತಿದ್ದಳು. ಅವಳ ಸೌಂದರ್ಯವನ್ನೇ ಎವಕ್ಕೆಯಿಂದ ದಿಟ್ಟಿಸತೊಡಗಿದ ಅಗಸ್ತ್ಯ ಪ್ರತಿಯಾಗಿ ನಗುತ್ತಾ ಅವನ ನೋಟಕ್ಕೆ ನಾಚುತ್ತಾ ವೆರಿ ಗುಡ್ ಮಾರ್ನಿಂಗ್ ಅಗಸ್ತ್ಯ ಎಂದು ಕಾಫಿಯ ಕಪ್ಪನ್ನು ಅವನ ಮುಂದೆ ಹಿಡಿದಳು. ಥ್ಯಾಂಕ್ ಯು, ನನಗೆ ಇದರ ಅವಶ್ಯಕತೆ ಇತ್ತು ಎಂದವನು ಅವಳ ಕೈ ತಾಗಿಸಿಯೇ ಕಾಫಿ ಕಪ್ಪನ್ನು ಪಡೆದುಕೊಂಡಿದ್ದು. ಅವನ ನೋಟವನ್ನು ಎದುರಿಸಲಾರದೆ ಕನ್ನಡಿಯ ಮುಂದೆ ಬಂದು ನಿಂತು ಮುಖಕ್ಕೆ ಕ್ರೀಮ್ ಹಚ್ಚಿಕೊಳ್ಳುತ್ತಾ ಇವತ್ತು ಜಿಮ್ಗೆ ಹೋಗುವಲ್ವಾ ಅಗಸ್ತ್ಯ ಎಂದಳು. ಇಲ್ಲ, ನನ್ನ ಹೆಂಡತಿ ಜೊತೆ ಅವಳ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು. ಜಿಮ್ ಹೋಗಿ ಲೇಟ್ ಮಾಡಿದರೆ ನನ್ನನ್ನು ಹಿಗ್ಗಾಮುಗ್ಗ ಬೈತಾಳಷ್ಟೆ ಎಂದನು ಅವಳನ್ನು ರೇಗಿಸಲು. ಪಟ್ಟನೆ ಅವನ ಕಡೆ ತಿರುಗಿ ಅಗಸ್ತ್ಯ, ದಿಸ್ ಇಸ್ ಟೂ ಮಚ್, ನಾನು ಹಾಗೆ ಮಾಡಲ್ಲ ಅಂತ ನಿಮಗೂ ಸಹ ಗೊತ್ತು ಎಂದಳು ಕಣ್ಣು ಕಿರುದಾಗಿಸಿ. ಕೋಪಕ್ಕೆ ಕೆಂಪಾದ ಅವಳ ಮುದ್ದು ಮುಖವನ್ನೇ ನೋಡುತ್ತಾ
ಐ ಆಮ್ ಸಾರಿ ಅಹಾನಾ, ಜಸ್ಟ್ ಜೋಕಿಂಗ್ ಎಂದನು. ಮುಖವನ್ನು ಊದಿಸಿಕೊಂಡೆ. ನಿಮ್ಮ ಬಟ್ಟೆ ಎತ್ತಿಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿ ರೆಡಿಯಾಗಿ, ಹೊರಡೋಕೆ ತಡ ಆಗುತ್ತೆ ಎಂದು ಪುನಃ ಕನ್ನಡಿಯ ಕಡೆ ತಿರುಗಿ ಮೇಕಪ್ ಮಾಡಿಕೊಳ್ಳಲು ಶುರು ಮಾಡಿದಳು. ಕೇವಲ ಟವಲೊಂದನ್ನು ಮಾತ್ರ ತೆಗೆದುಕೊಂಡವನು ಅವಳ ಬಳಿ ಬಂದು, ತುಂಬ ಸುಂದರವಾಗಿ ಕಾಣ್ತಿದ್ದೀಯಾ ಅಹಾನಾ ಎಂದನು. ನಕ್ಕು ಥ್ಯಾಂಕ್ಸ್ ಎಂದಳು. ಬಾತ್ರೂಮಿನ ಬಾಗಿಲುವರೆಗೂ ಬಂದವನು ಅಲ್ಲಿಂದಲೇ, ಅಹಾನಾ ಎಲ್ಲವೂ ಸರಿಯಾಗಿದೆಯಾ ಅಂತ ಇನ್ನೊಮ್ಮೆ ಲಗೇಜ್ ಬ್ಯಾಗ್ ಚೆಕ್ ಮಾಡಿಬಿಡು ಎಂದವನು ಅವಳು ಏನಾದರೂ ಹೇಳುವ ಮೊದಲೇ ಬಾತ್ರೂಮ್ ಹೋಗು ಬಾಗಿಲು ಚಡಿದುಕೊಂಡ. ಅದರ ಮರುಕ್ಷಣವೇ ಅಗಸ್ತ್ಯ, ದಿಸ್ ಇಸ್ ಟೂ ಮಚ್ ಎಂಬ ಅಹಾನಳ ಧ್ವನಿ ಕೇಳಿಬಂತು. ಅಗಸ್ತ್ಯ ಕಿರುನಕ್ಕು ಶವರ್ ಆನ್ ಮಾಡಿದ. ಅಗಸ್ತ್ಯ ಮತ್ತು ಅಹಾನಾ 8:30 ತಯಾರಾಗಿ ಕೆಳಗೆ ಬಂದಿದ್ದರು. ಮನೆಯವರೆಲ್ಲರೂ ಅದಾಗಲೇ ಡೈನಿಂಗ್ ಟೇಬಲ್ ಮೇಲೆ ಹಾಜರಿದ್ದರು. ಕೆಳಗೆ ಬಂದ ಅಗಸ್ತ್ಯ ಮತ್ತು ಅಹಾನಾಳನ್ನು ನೋಡಿದ ತಕ್ಷಣ ರೇಖಾರವರು ಖುಷಿಯಲ್ಲಿ, ಹೊರಡೋದಕ್ಕೆ ರೆಡಿನಾ, ಎಲ್ಲವೂ ಪ್ಯಾಕ್ ಆಗಿದೆಯಾ ಎಂದು ಇಬ್ಬರನ್ನು ನೋಡುತ್ತಾ ಕೇಳಿದರು. ಗುಡ್ ಮಾರ್ನಿಂಗ್ ಅತ್ತೆ, ಎಲ್ಲವೂ ಪ್ಯಾಕ್ ಆಗಿದೆ, ಇನ್ನೇನು ಹೊರಡುವುದಷ್ಟೇ ಬಾಕಿ ಎಂದಳು ಅಹಾನಾ ನಗುತ್ತಾ. ಸರಿ, ಇಬ್ಬರು ತಿಂಡಿ ತಿನ್ನಿ, ಹೊರಡೋದಕ್ಕೆ ತಡವಾಗುತ್ತೆ ಎಂದವರು ಇಬ್ಬರನ್ನು ಕೂರಿಸಿ ತಿಂಡಿ ಬಡಿಸಿದರು. ಎಲ್ಲರೂ ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಮಾಮ್, ನಾನು ಆದಷ್ಟು ಎಲ್ಲ ಕೆಲಸವನ್ನು ಮುಗಿಸಿದ್ದೀನಿ, ನೀವಿಬ್ಬರೂ ತುಂಬ ಸ್ಟ್ರೆಸ್ ಮಾಡಿಕೊಳ್ಳಬೇಡಿ ಎಂದನು ಅಗಸ್ತ್ಯ. 3 ದಿನ ಆಫೀಸ್ ಕೆಲಸದ ಕಿರಿಕಿರಿ ಇಲ್ಲದೆ ಹೆಂಡತಿಯ ಜೊತೆ ಆರಾಮಾಗಿ ಇರೋದರ ಬಗ್ಗೆ ಯೋಚಿಸೋದು ಬಿಟ್ಟು ಈಗಲೂ ಕೂಡ ಆಫೀಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀಯಲ್ಲ ಅಗಸ್ತ್ಯ ಎಂದು ರಾಜೇಶ್ ರವರು ಅಗಸ್ತ್ಯನ ಕಾಲೆಳೆದರು. ಅಗಸ್ತ್ಯ ಕಿರಿಕಿರಿಗೊಂಡವನಂತೆ ಮುಖ ಮಾಡಿದರೆ ಅಹಾನಾ ಏನೂ ಆಗಿಯೇ ಇಲ್ಲದವಳಂತೆ ತನ್ನ ಪಾಡಿಗೆ ತಾನು ತಲೆ ಬಗ್ಗಿಸಿ ತಿಂಡಿ ತಿನ್ನುವುದರಲ್ಲಿ ಬ್ಯುಸಿ. ಇವರಿಬ್ಬರ ಫಜೀತಿ ನೋಡಿ ರೇಖಾ ಮತ್ತು ಪ್ರಗತಿ ಮುಸಿ ಮುಸಿ ನಕ್ಕರು. ಮಾಮ್, ಪ್ರತಿ ಎಂದು ಅಗಸ್ತ್ಯ ಕಣ್ಣು ಕಿರಿದಾಗಿಸಿದಾಗ ಇಬ್ಬರು ಸುಮ್ಮನಾಗಿದ್ದರು. ನಂತರ ಎಲ್ಲರೂ ಮೌನದಲ್ಲಿಯೇ ತಿಂಡಿ ತಿಂದು ಮುಗಿಸಿದರು. ಅಗಸ್ತ್ಯ ಮತ್ತು ಅಹಾನಾ ಎಲ್ಲರನ್ನೂ ತಬ್ಬಿ ಬಾಯ್ ಹೇಳಿದರು. ಅಹಾನಾ ರೇಖಾರನ್ನು ತಬ್ಬಿದಾಗ, ತವರು ಮನೆಗೆ ಹೋದೆ ಅಂತ ಈ ಅತ್ತೆಯನ್ನು ಮರೆತು ಬಿಡಬೇಡ ಎಂದು ತಮಾಷೆಯಾಗಿ ಹೇಳಿದಾಗ, ಖಂಡಿತ ಇಲ್ಲ ಅತ್ತೆ, ನಿಮ್ಮ ಮಗ ನಿಮಗೆ ಕಾಲ್ ಮಾಡದೇ ಇದ್ದರೂ ನಾನು ಡೈಲಿ ನಿಮಗೆ ಕಾಲ್ ಮಾಡ್ತೇನೆ ಎಂದು ಅಗಸ್ತ್ಯನನ್ನು ಕಿರುಗಣ್ಣಿನಲ್ಲಿ ನೋಡುತ್ತಾ ಹೇಳಿದಳು. ನನ್ನ ಮಗನನ್ನು ಹೆಚ್ಚು ಕಾಯಿಸಬೇಡ ಅಹಾನಾ, ಜೀವನದಲ್ಲಿ ಬಹಳ ನೊಂದಿದ್ದಾನವ, ಇನ್ನಾದರೂ ಅವನು ಖುಷಿಯಾಗಿರಬೇಕು, ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀವಿಬ್ಬರೂ ವಾಪಸ್ ಬರುವಷ್ಟರಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಬಾರದು. ಇಬ್ಬರು ಪರಸ್ಪರ ಮಾತನಾಡಿಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿರುವ ದುಃಖ ದುಮ್ಮಾನಗಳನ್ನು ಪರಸ್ಪರ ಹಂಚಿಕೊಳ್ಳಿ. ಇಬ್ಬರು ಈ ಮದುವೆಗೆ ಒಂದು ಅವಕಾಶ ಕೊಟ್ಟು ನೋಡಿ, ಎಲ್ಲವೂ ತಂತಾನೆ ಸರಿ ಹೋಗುತ್ತದೆ ಎಂದು ರೇಖಾ ಅವರು ಬೇಡುವಂತೆ ಅಹಾನಾ ಬಳಿ ಕೇಳಿಕೊಂಡಾಗ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಪರಿಸ್ಥಿತಿ ಅಹಾನಳದ್ದು. ಕೆಲ ಕ್ಷಣ ಯೋಚಿಸಿ ಕೊನೆಗೆ ಏನೋ ನಿರ್ಧರಿಸಿದವಳಂತೆ, ಖಂಡಿತ ಅತ್ತೆ ಎಂದು ಅವರ ಕೈ ಹಿಡಿದು ಅವರಲ್ಲಿ ಏನೋ ಒಂದು ಭರವಸೆ ಮೂಡಿಸಿದಳು. ಅಗಸ್ತ್ಯ ಕಾರಿಗೆ ಲಗೇಜ್ ಲೋಡ್ ಮಾಡಿಸುತ್ತಿದ್ದರಿಂದ ಇದ್ಯಾವುದು ಅವನ ಗಮನಕ್ಕೆ ಬಂದಿರಲಿಲ್ಲ. ನಂತರ ಇಬ್ಬರನ್ನು ಬೀಳ್ಕೊಟ್ಟು ಭಾರದ್ವಾಜ್ ಕುಟುಂಬದವರು ಅವರವರ ಕೆಲಸಗಳಿಗೆ ಹೊರಟು ಹೋಗಿದ್ದರು. ಅಗಸ್ತ್ಯ ಮತ್ತು ಅಹಾನಾ ಇಬ್ಬರೂ ಕಾರಿನಲ್ಲಿ ಕುಳಿತಿದ್ದರು. ಅದಾಗಲೇ ಇಬ್ಬರೂ ಗಂಟೆಯ ದಾರಿಯನ್ನು ಸವಸಿದ್ದರು. ಇಬ್ಬರ ನಡುವೆ ಹಿತವಾದ ಮೌನ. ಅಗಸ್ತ್ಯನ ದೃಷ್ಟಿ ರೋಡಿನ ಮೇಲಿದ್ದರೆ ಅಹಾನಾ ತನ್ನದೇ ಯೋಜನೆಗಳಲ್ಲಿ ಮುಳುಗಿ ಹೋಗಿದ್ದಳು. ಹೊರಡುವಾಗ ಖುಷಿಯಾಗಿದ್ದವಳು ಈಗ ಈ ರೀತಿ ಮಂಕಾಗಿರುವುದನ್ನು ಅವನಿಂದ ನೋಡಲಾಗಲಿಲ್ಲ. ಅಹಾನಾ, ಆರ್ ಯು ಓಕೆ? ಆಗಿಂದ ನೋಡ್ತಿದ್ದೀನಿ, ಎಲ್ಲೋ ಕಳೆದು ಹೋಗಿರುವವಳ ರೀತಿ ಕಾಣ್ತಿದ್ದೀಯಾ ಎಂದು ಅವನೇ ಸಂಭಾಷಣೆಯನ್ನು ಶುರು ಮಾಡಿದ. ಎಚ್ಚೆತ್ತವಳು, ಹಾಗೇನಿಲ್ಲ ಅಗಸ್ತ್ಯ, ಹೀಗೆ ಏನೋ ಎಂದು ತೇಲಿಸಲು ನೋಡಿದಳು. ಇರಲಿ ಬಿಡು, ನಿನಗೆ ಹೇಳಬೇಕು ಅನಿಸಿದರೆ ಹೇಳು ಎಂದು ಸುಮ್ಮನಾದನು. ಅಹಾನಳ ತಲೆಯಲ್ಲಿ ರೇಖಾರ ಮಾತುಗಳೇ ತುಂಬಿಕೊಂಡಿದ್ದರಿಂದ ಅವಳೇನೂ ಹೇಳಲಿಲ್ಲ. ಬದಲಿಗೆ ಅವಳ ಫೋನನ್ನು ಕಾರಿನ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿ ಅವಳ ನೆಚ್ಚಿನ ಹಾಡೊಂದನ್ನು ಪ್ಲೇ ಮಾಡಿದಳು. ಒಂದರ ನಂತರ ಒಂದರಂತೆ ಹಾಡುಗಳು ಪ್ಲೇ ಆಗುವುದರ ಜೊತೆಗೆ ದಾರಿಯೂ ಸವೆದಿತ್ತು. ಆದರೆ ಇಬ್ಬರ ನಡುವಿನ ಅಸಹನೀಯ ಮೌನ ಮಾತ್ರ ಹಾಗೆಯೇ ಇತ್ತು.